ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಲೈಫ್ ಸ್ಟೈಲ್. ಹಳೆಯ ವಿಡಿಯೋಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಇವತ್ತಿನ ಡೇ ಸ್ಟಾರ್ಟ್ ಆಗ್ತಾ ಇರೋದು ಒಂದು ಬಿಸಿ ನೀರಿನ ಒಂದಿಗೆ. ಹೊಸ ಥಾಟ್ನ ಇಟ್ಕೊಂಡು ಹೊಸ ಡೇನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಏನಾದರೂ ಒಂದು ಹೊಸದಾಗಿ ಕಲಿಬೇಕು, ಹೊಸದಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗೊತ್ತಾಯಿತು ಇವತ್ತು ಏಕಾದಶಿ ಇದೆ, ತುಂಬ ಒಳ್ಳೆಯ ಏಕಾದಶಿ, ದೇವಶಯಾನಿ ಏಕಾದಶಿ ಇದೆ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದುಬಿಟ್ಟು 2 ಸ್ಟೆಪ್ ವಾಕ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ವಾಕ್ ಮಾಡಿದ್ರೆ ಒಂಥರ ಮೂಡೆಲ್ಲ ಒಂಥರ ಫ್ರೆಶ್ ಆಗಿ ಅನಿಸುತ್ತೆ. ಆ ತಂಪಾದ ಗಾಳಿ ಬರ್ತಾ ಇರುತ್ತೆ, ಆ ಗ್ರೀನಿ ಎನ್ವಿರಾನ್ಮೆಂಟ್ ನೋಡೋಕ್ಕೆ, ಆಕಾಶ ನೋಡ್ತಾ ಇದ್ದರೆ ಒಂಥರ ಮನಸ್ಸಲ್ಲಿ ಒಂಥರ ಖುಷಿ ಅಂತ ಅನಿಸುತ್ತೆ. ಪಾಸಿಟಿವ್ ಒಂಥರ ವೈಬ್ಸ್ ಬರ್ತಾ ಹೋಗುತ್ತೆ. ವಾಕ್ ಮಾಡ್ತಿರ್ಬೇಕಾದ್ರೆ ನನ್ನ ಗಮನ ಇಲ್ಲಿರೋ ಪಾಟ್ಸ್ಗಳ ಮೇಲೆ ಹೋಯಿತು. ನನ್ನ ಎಲ್ಲ ಹಳೆ ಮೆಮೊರೀಸ್ ಕೂಡ ಬಂತು. ನಾನು ಕೂಡ ಎಷ್ಟೊಂದು ಪಾಟ್ಗಳೆಲ್ಲ ದುಡ್ಡು ಕೊಟ್ಟು ತೊಗೊಂಬರ್ತಿದ್ದೆ, ಆಮೇಲೆ ಗಿಡಗಳೆಲ್ಲ ನೆಡ್ತಿದ್ದೆ ಅಂತ ಅಂದ್ಬಿಟ್ಟು ಎಲ್ಲ ಅದು ಕೂಡ ಮೆಮೊರೀಸ್ ಎಲ್ಲ ನೆನಪು ಬರ್ತಾಯಿತ್ತು. ಹಳೆ ಕಾಲದಲ್ಲೆಲ್ಲ ಅಜ್ಜಿಯಂದಿರು ಅಮ್ಮಂದಿರು ಎಲ್ಲ ಎಷ್ಟು ಗಿಡಗಳು ನೆಡ್ತಾ ಇದ್ರಲ್ಲ, ಒಂದು ಚಿಕ್ಕ ಜಾಗ ಸಿಕ್ಕಿದ್ರೆ ಸಾಕು ಅಲ್ಲೇ ಇಷ್ಟೊಂದು ಗಿಡಗಳೆಲ್ಲ ನೆಡ್ತಾಯಿದ್ರು. ಬಟ್ ಇವಾಗ ಅದೆಲ್ಲ ನೋಡೋಕ್ಕೆ ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಲ್ವಾ. ಈಗಂತೂ ಚಿಕ್ಕ ಗಿಡಗಳೆಲ್ಲ ನೆಡಬೇಕಂದ್ರೆ ಪಾಟಲ್ಲೇ ನಾವು ನೆಡಬೇಕು, ಜಾಗ ಇರಲ್ಲ ಕೆಲವು ಕಡೆ. ಬಟ್ ಇಲ್ಲಿ ನೋಡಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಚೆಂದ ಪಾಟ್ಗಳೆಲ್ಲ ಇಟ್ಟು ಗಿಡಗಳೆಲ್ಲ ಬೆಳೆಸಿದ್ದಾರೆ ಅಂತ ನೋಡಿಬಿಟ್ಟು ಖುಷಿಯಾಯಿತು. ಹಾಗೆ ಆಯ್ದು ಕೂಡ ಎದ್ದು ಬಿಟ್ಟಿದ್ಲು. ಆಯ್ದಿಗೂ ಕೂಡ ಒಂದೆರಡು ಸ್ಟೆಪ್ ವಾಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೆಳಗೆ ಕರ್ಕೊಂಡು ಬಂದು ತೋರಿಸ್ತಿದ್ದೆ. ಅವಳಂತೂ ಫುಲ್ ಖುಷಿ ಬೆಂಗಳೂರಿಗೆ ಬಂದಮೇಲೆ ಅಕ್ಕನ ಮನೆಗೆ. 2-3 ಸ್ಟೆಪ್ ವಾಕ್ ಮಾಡಿಸ್ಕೊಂಡು ಕರ್ಕೊಬಂದು ಕೆಳಗೆ ಅವಳಿಗೂ ಕೂಡ ಕೆಲವೊಂದು ಗಿಡಗಳೆಲ್ಲ ನಾನು ಹೂಗಳೆಲ್ಲ ಅವಳಿಗೆ ಟಚ್ನ ನಾನು ಇಲ್ಲಿ ಮಾಡಿಸ್ದೆ. ಮೇಡಮ್ ಅವರು ಬೆಳಗ್ಗೆ ಎದ್ದು ಬಂದಾದಮೇಲೆ ಕೆಳಗೆ ಇಳಿಯೋಕ್ಕೆ ಕೂಡ ರೆಡಿ ಇಲ್ಲ. ಗಿರಿಂಗೆ ಕಾಫಿ है बेटा, चक्कर आएगा. ತುಂಬ ಜನ ಮನೆಯಲ್ಲಿ ನಾನು ಬಾಲಾಜಿ ವಿಗ್ರಹ ನೋಡಿದ್ದೀನಿ ಮತ್ತು ಫೋಟೋಗಳು ಕೂಡ ನೋಡಿದ್ದೀನಿ. ಬಟ್ ನಮ್ಮ ಅಕ್ಕನ ಮನೆಯಲ್ಲಿರೋ ಬಾಲಾಜಿನ ಈ ಫೇಸ್ನ ನಾನು ನೋಡ್ತಾ ಇದ್ರೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಸ್ಮೈಲಿ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ. ಕ್ಯಾ ಹುವಾ ಕೋನು ಕೋನು ನಿಧಿ ನಿಧಿ कहाँ जाएंगे? ओपन करो. कहाँ जाएंगे? वॉकिंग. बाय बाय. निधि गई. निधि उधर है ना बेटा, उधर है, ऊपर है निधि. ಡೈಲಿ ನಿಧಿ ಮತ್ತು ಆಯುಧಿ ಇಬ್ಬರು ಕೂಡ ವಾಕಿಗೆ ಹೋಗ್ತಾರೆ. ಇವತ್ತು ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ ತಕ್ಷಣ ಆಯುಧಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾರೂ ಬರಲ್ಲ, ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕೂಡ ರೆಡಿ ಆಗಿದ್ಲು. ನಾನು ಕೂಡ ಅವರಿಬ್ಬರು ವಾಕಿಗೆ ಹೋಗಿ ಬರೋಷ್ಟರಲ್ಲಿ ರೆಡಿ ಆಗಿಬಿಡೋಣ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಈ ಡ್ರೆಸ್ನ ನಾನು ಚೂಸ್ ಮಾಡಿ ಆಯುಧಿಗೂ ಕೂಡ ತೆಗೆದು ಇಟ್ಕೊಂಡೆ. ನಾನು ಕೂಡ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಆಯುಧಿಗೂ ಬ್ಯಾಗ್ ಕೂಡ ರೆಡಿಯಾಗಿ ಆಯುಧಿಗೂ ಕೂಡ ರೆಡಿ ಮಾಡಿಸ್ಕೊಂಡು ನಂತರ ಟೆಂಪಲಿಗೆ ಹೋದ್ವಿ. ಮೇಡಮ್ ಅಂತೂ ಫುಲ್ ಖುಷಿ. ಹೊರಗಡೆ ಹೋಗಬೇಕಂದ್ರೆ ಏನು ಖುಷಿ ಅಂತ ಅಂದ್ಬಿಟ್ಟಂತಂದರೆ 1 ನಿಮಿಷ ನಿಲ್ಲಲ್ಲ ಹೊಸ ಬಟ್ಟೆ ಹಾಕೋದ್ಮೇಲೆ. ಬನ್ನಿ ಸ್ಲಿಪ್ಪರ್ ಹಾಕ್ಕೊಳ್ಳಿ, ಶೂ ಹಾಕ್ಕೊಳ್ಳಿ ಅಂತ ಕರಿತಾನೇ ಇದ್ದೀವಿ. ಮೇಡಮ್ ಅವ್ರು ಬರೋಕ್ಕೆ ರೆಡಿ ಇಲ್ಲ. ಆಮೇಲೆ ಹೇಗೋ ಪುಸ್ಲಾಯಿಸ್ಕೊಂಡು ಕರ್ಸ್ಕೊಂಡ್ವಿ. ನಮ್ಮ ಅಕ್ಕ ಶೂ ಹಾಕಿದ್ರು. मिठो Have a nice day.
चली आ रही चली बेटा ತುಂಬ ಕಮ್ಮಿ ಆಯ್ದು ಈ ಥರ ಮಮ್ಮಿ ಬೇಕು ಅಂತ ಅಂದ್ಬಿಟ್ಟು ಕೇಳೋದು. ಬಟ್ ಒಂದೊಂದು ಸತಿ ಅವಳು ಕೇಳ್ತಾಳೆ. ಸೊ ಸ್ವಲ್ಪ ದೂರ ಆಯ್ದು ನಡೆದ್ಲು, ಆಮೇಲೆ ನಿಧಿಗೆ ಎತ್ಕೊ ಅಂತ ಅಂದ್ಲು. ಆಮೇಲೆ ಸ್ವಲ್ಪ ದೂರ ನಿಧಿಗೆ ಎತ್ಕೊಂಡ್ಲು. ಆಮೇಲೆ ಕೂಡ ನಾನು ಕೂಡ ಅವಳಿಗೆ ಎತ್ಕೊಂಡು ನಡ್ಕೊತಾ ಹೋದೆ. ಸೊ ನಾವು ಬಸ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತು ಡಿಸೈಡ್ ಮಾಡಿದ್ವಿ. ಯಾವಾಗಲೂ ಟೂ ವೀಲರಲ್ಲಿ, ಆಟೋದಲ್ಲಿ ಮತ್ತು ಕಾರಲ್ಲಿ ಹೋಗ್ತಾ ಇರ್ತೀವಿ. ತುಂಬ ದಿನ ಆಗಿತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡಿದೆ. ಸೊ ಬನ್ನಿ ಇವತ್ತು ಬಸ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಬಸ್ಸು ಕೂಡ ಬಂತು. ಬಸ್ಸಿಗೆ ಕೂಡ ರೈಟ್ನ ನಾವು ಹತ್ಕೊಂಡ್ವಿ. ನಿಜಕ್ಕೂ ತುಂಬ ಜನ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಸುಮಾರು ಜನ ಟೆಂಪಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದರು. ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿತ್ತು ನಿಜವಾಗ್ಲೂ. ಬಟ್ ಐದಿಗೆ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಪಾಪ ಒಬ್ಬರು ಲೇಡಿ ನನಗೆ ಸೀಟ್ ಬಿಟ್ಕೊಟ್ರು. ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಸೊ ರೋಡಲ್ಲೆಲ್ಲ ತುಂಬ ಟ್ರಾಫಿಕ್. ಬೆಂಗಳೂರಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾನಂತೂ ಈ ಥರ ಎಲ್ಲ ದೃಶ್ಯಗಳೆಲ್ಲ ಅಪರೂಪವಾಗಿ ನೋಡ್ತೀನಲ್ಲ, ಪಾಪ ಇಲ್ಲಿನ ಜನ ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಶಿವಮೊಗ್ಗದಲ್ಲಿ ಹೋಗಬೇಕಂದ್ರೆ 10 ನಿಮಿಷದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಟೆಂಪಲ್ ಹತ್ರ ಕೂಡ ಬಂದ್ವಿ ಬಾಲಾಜಿ ನೋಡೋಕ್ಕೆ ಅಂತ ಹೇಳಿಬಿಟ್ಟು, ಗೋವಿಂದನ ನೋಡೋಕ್ಕೋಸ್ಕರ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ವೆಹಿಕಲ್ಸ್ ನೋಡಿ ನಾವು ಒಂದು ಅಂದಾಜನ್ನ ನಾವು ಮಾಡ್ಕೊಬೋದು ಎಷ್ಟು ಜನ ಇದ್ದಾರೆ. ಸೊ ನೋಡಿದೆ ಫುಲ್ಲು ಕೊನೆಯವರೆಗೆ ಎಂಡ್ವರೆಗೆ ಕೂಡ ಲೈನ್ ಇತ್ತು. ಹೇಗಪ್ಪ 5 ದಿನ ಹಿಡ್ಕೊಂಡು ಇಷ್ಟೊಂದು ದೊಡ್ಡ ಕ್ಯೂ ಅಲ್ಲಿ ನಾವು ದೇವ್ರನ್ನ ದರ್ಶನ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಒಳಗೆ ನಾವು ಸ್ವಲ್ಪ ಹೋಗಿ ಬಗ್ಗಿ ನೋಡಿದೆ. ಸೊ ಅಲ್ಲಿ ತುಂಬ ಜನ ಭಕ್ತರು ಅಲ್ಲಿ ಕೂತ್ಕೊಂಡು ಸ್ವಾಮಿಯ ಪೂಜೆಗೆ ಪಾತ್ರರಾಗಿದ್ದರು. ಸೊ ಅಲ್ಲಿ ಕಲ್ಯಾಣೋತ್ಸವ ನಡೀತಿತ್ತು ಗೋವಿಂದದು. ಸೊ ಅಲ್ಲಿ ಎಲ್ಲರೂ ತುಂಬ ಜನ ಕೂತ್ಕೊಂಡು ಅಲ್ಲಿ ಪೂಜೆನ ಮಾಡ್ತಾಯಿದ್ರು. ಸೊ ನಾನು ಕೂಡ ಸ್ವಲ್ಪ ಒಳಗೆ ಹಾಗೆ ಹೋದೆ. ನನಗೆ ತುಂಬ ಅನಿಸ್ತಿತ್ತು ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ. ಬಟ್ ಸ್ವಲ್ಪ ನಾನು ಮುಂದೆ ಹೋದೆ. ಸೊ ಅಲ್ಲಿ ಇರೋರೊಬ್ಬರು ಹೇಳಿದ್ರು, ನೀವು ಮಗು ಹಿಡ್ಕೊಂಡಿದ್ದೀರಾ, ಮುಂದೆ ಹೋಗಿ ನಿಮಗೆ ದರ್ಶನ ಮಾಡೋಕ್ಕೆ ಖಂಡಿತ ಬಿಟ್ಟೇ ಬಿಡ್ತಾರೆ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ಯೋಚನೆ ಮಾಡಿದೆ, ಒಂದೊಂದು ಹೆಜ್ಜೆ ನಾನು ಮುಂದೆ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಕಡೆ ಕಲ್ಯಾಣೋತ್ಸವ ನಡೀತಾ ಇತ್ತು, ಇನ್ನೊಂದು ಕಡೆ ಭಕ್ತರು ಎಲ್ಲರೂ ಗೋವಿಂದನ ನೋಡೋಕ್ಕೆ ಅಲ್ಲಿ ಕ್ಯೂವಲ್ಲಿ ಹೋಗ್ತಾಯಿದ್ರು. ಸೊ ನಾನು ಕೂಡ ಧೈರ್ಯ ಮಾಡಿಕೊಂಡು ಆಯುಧಿನ ಹಿಡ್ಕೊಂಡು ನಾನು, ಆಯುಧಿ ಮತ್ತು ನಿಧಿ ಈ 3 ಜನ ಕೂಡ ಹೊರಟ್ವಿ ಗೋವಿಂದನ ನೋಡೋಕ್ಕೆ. ಸೊ ತುಂಬ ಜನ ಎಲ್ಲರೂ ಕೂಡ ನನ್ನನ್ನೇ ನೋಡ್ತಾ ಇದ್ದರು. ಮೇ ಬಿ ನಾನು ಈ ಥರ ಲೈನಲ್ಲಿ ಡ್ರಾಪ್ ಮಾಡಿ ಬಂದಿದ್ದೀನಿ ಅಂತ. ಬಟ್ ಕೆಲವೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರು, ಮಗು ಇಟ್ಕೊಂಡಿದ್ದಾರಲ್ಲ ಹಾಗಾಗಿ ಅಂತ ಹೇಳ್ಬಿಟ್ಟು. ಬಟ್ ಬೈ ಗಾಡ್ ಗ್ರೇಸ್ ಯಾರೂ ಕೂಡ ಕ್ವಶನ್ ಮಾಡಲಿಲ್ಲ, ಯಾಕೆ ಬಂದು ಮಧ್ಯದಲ್ಲಿ ಸೇರ್ಕೊಂಡ್ರು, ಯಾಕೆ ಬಂದು ಇಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟಿಟ್ಟು. ಸೊ ದೇವರು ಕೂಡ ಹೆಲ್ಪ್ ಮಾಡ್ತಾರಲ್ವ ಒಂದೊಂದು ಸತಿ. ಥ್ಯಾಂಕ್ ಯು ಸೋ ಮಚ್ ಗೋವಿಂದ 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 ಅಂದ್ಕೊಂಡು ಬಂದೆ. ಪಕ್ಕದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ನಾವು ಹೋದ್ವಿ. ಸೊ ಅಲ್ಲಿ ಹೋದಾಗ ಆಯುಧಿ ಜೈ ಶ್ರೀರಾಮ್ ಅಂತ ಕೂಗಿದ ತಕ್ಷಣವೇ ಭಟ್ರು ಅವಳಿಗೆ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಬಂದು ನಾವು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಅಲ್ಲಿರೋರು ಎಲ್ಲರೂ ಕೂಡ ಆಯುಧಿನೇ ನೋಡ್ತಾಯಿದ್ರು. ಆಯುಧಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ಲು. ಅಲ್ಲಿ ಕುಂಕುಮ ತೊಗೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. 2 ಫೋಟೋ ತೊಗೊಂಡು. ಸ್ವಲ್ಪ ಪ್ರಸಾದ ತಂಬಿಟ್ಟು ತಿಂದ್ಕೊಂಡು ತರಕಾರಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋದೆ. ಸೊ ಆಯುಧಿಗೆ ನಾನು ಮನೇಲಿ ಬಿಟ್ಟು ಹೋಗಿದ್ದೆ. ಸೊ ಬಂದು ನಿಧಾನಕ್ಕೆ ಒಂದೊಂದೇ ತರಕಾರಿನ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಬಂದುಬಿಟ್ಟು ನಮ್ಮ ಅಕ್ಕಂಗೆ ನಾನು ಹೇಳ್ತಾ ಇದ್ದೆ, ಸೊ ಬನ್ನಿ ನಾನು ನಿಮಗೆ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಕರಿಬೇವು ಸೊಪ್ಪು ಕ್ಲೀನ್ ಮಾಡ್ತಾಯಿದ್ರು. ಸೊ ನಮ್ಮ ತಂಗಿ ಅಲ್ಲಿಂದ ಟೀಸ್ ಮಾಡ್ತಾಯಿದ್ಲು, ಬರೀ ನಿಂದು ವ್ಲಾಗ್ ಮಾಡೋದೇ ಆಯಿತು, ಯಾವಾಗಲೂ ನನ್ನ ಕಾಲು ಎಳಿತಾನೆ ಇರ್ತಾಳೆ. काफ़ी है, आइए आइए दी आइए दी आइए दी
ಬೆಳಗಿಂದ ರಾತ್ರಿವರೆಗೂ ಆಟಾಡಿ ಇವಾಗ ಸುಸ್ತು ಆಗಿ ಮಲ್ಕೊಂಡಿದ್ದಾಳೆ. ಇವಳು ಮಲಗಿರ್ಬೇಕಾದ್ರೆ ನನಗೆ ಇನ್ನೂ ಮುದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಅನಿಸುತ್ತೆ. ಈ ವಿಡಿಯೋದಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಿದೆ. ಬಟ್ ಏನು ಮಾಡಲಿ, ಚಿಕ್ಕ ಮಗು ಇದೆಯಲ್ವಾ, ಚಿಕ್ಕ ಮಗುನ ಹಿಡ್ಕೊಂಡೆ ಎಡಿಟಿಂಗು ವಾಯ್ಸ್ ನೋಟ್ ಎಲ್ಲ ಕೊಡಬೇಕಾಗತ್ತೆ. ಸೊ ಐ ಹೋಪ್ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಒಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.